ಮಾಮೂಲಿ ಆಡ್ತಾರೆ ಗೊತ್ತಾ ಅವರು ಫಾರಿನರ್ ಬರ್ತಾರೆ 407 ಅವ್ರು ಇವ್ರು ಆಡೋದು ಬೇರೆ ಬೇರೆ ದೇಶದವರು. ಇವಾಗ ನನಗೂ ನಿಂಗೆ ಉದಾಹರಣೆ ಕೊಡು. ಈಗ ನೀನು ಪಾಕಿಸ್ತಾನ ನಾನು ಇಂಡಿಯಾ. ನಾನೇನೇ ಪಾಕಿಸ್ತಾನ ನಾನು ಇಂಡಿಯಾ. ಹಂಗ ಈಗ ನಾನು ಬಂದು ಆಡ್ತೀವಿ ಗೊತ್ತಾ. ನೀನು ಪಾಕಿಸ್ತಾನದವನಾ? ನಂಗೆ ಹೇಳು, ನಾನು ಪಾಕಿಸ್ತಾನ ಅಂದ್ರೆ ಹಿಂಗೆ ನಾನು ಪಾಕಿಸ್ತಾನ ನಾನು ಇಂಡಿಯಾ. ಈಗ ನಾವು ಬಂದು ನೀವು ಕಬಡ್ಡಿ ಮ್ಯಾಚ್ ಇರುತ್ತಲ್ಲ ಆಡ್ತೀವಲ್ಲ ಅದು ಸ್ಕ್ವಾಡು. ನಾನು ನಿನ್ನ ಆಡೋದು ಸ್ಕ್ವಾಡ್. ಕಬಡ್ಡಿನ ಕ್ರಿಕೆಟಾ? ನೀವು ಯಾಕೆ ಕೇಳಿದ್ರೆ ಅದು ಹೇಳ್ತಾ ಇದ್ದೀನಿ. ನೀನು ಯಾವ್ದು ಹೇಳ್ತಾ ಇದ್ದೀಯ? ಕಬಡ್ಡಿ. ಕಬಡ್ಡಿಲಿ ಎಷ್ಟು ಜನ ಇರ್ತಾರೆ ಒಂದು ಸ್ಕ್ವಾಡಲ್ಲಿ? ಕಬಡ್ಡಿ ಇಲ್ಲ 12 ಜನ. 12 ಜನ ಒಂದು ಸ್ಕ್ವಾಡಲ್ಲಿ. ಅಂತ ಎಷ್ಟು ಜನ ಆಡ್ತಾರೆ? ಆಡೋದ 12 ಜನ. ಅಲ್ಲ ಇನ್ನೇನು 11 ಜನ. 11 ಜನ ಆಡ್ತಾರೆ. ಅದ್ರಾಗ ಎಷ್ಟು ಜನ ಬ್ಯಾಟ್ಸ್ಮನ್? ಯಾರಿಗೆ ರೇಟ್ ಗೀಟ್ ಆದ್ರೆ ಆಯ್ತು, ಅದ್ರಾಗ ಎಷ್ಟು ಜನ ಬ್ಯಾಟ್ಸ್ಮನ್ ಎಷ್ಟು ಜನ ಬೌಲರು? ಎಲ್ಲ ಏನ್ ಇರ್ತಾರೆ ಏನು ಹಂಗೆಲ್ಲ. ನೀನು ಬ್ಯಾಟ್ಸ್ಮನ್ ಕ್ರಿಕೆಟ್ ಕೇಳ್ತಾ ಇದ್ದೆ ನೀನು. ಕ್ರಿಕೆಟ್ ಯಾಕೆ ಕೇಳ್ತೀಯ? ಕಬಡ್ಡಿ ಕೇಳಿ. ಅದಕ್ಕೆ ಎಷ್ಟು ಜನ ರೈಟ್ರು ಎಷ್ಟು ಜನ ಡಿಪೆಂಡ್ರು? ಅದಲ್ಲ ಅದ್ರಲ್ಲಿ ಮಾಮೂಲಿ ಇರ್ತಾರೆ ಅವ್ರು ಮಾಡೋ ಡಿಪೆಂಡ್. ಅವ್ರ ಮೇಲೆ ಡಿಪೆಂಡ್. ಈಗ ನೋಡು, ಈಗ ನಾನು ಚೆನ್ನಾಗಿ ಆಡೋದು, ನಾನು ಹೋಗಿ ತಪ್ಕೊಂಡು ತಪ್ಕೊಂತೀಯಲ್ಲ ಹೋಗಿ? ಚೆನ್ನಾಗಿ ಆಡ್ಬಿಟ್ಟೆ. ತಪ್ಕೊಳ್ಳೋದಲ್ಲ ಮತ್ತೆ ನಾನು ಔಟ್ ಗೀಟ್ ಮಾಡ್ಬಿಟ್ಟು ಚೆನ್ನಾಗಿ ಆಡ್ಬಿಟ್ಟೆ. ಔಟ್ ಗಿಟ್ ಮಾಡ್ತೀಯ ತಪ್ಕೊಂತೀಯ? ಔಟ್ ಮಾಡೋದು. ಈಗ ಔಟ್ ಮಾಡೋದು ರೈಡ್ ಮಾಡೋದು, ನಾನು ಒಟ್ಟೆ ನನ್ನಿಂದ ನಾನು ಚೆನ್ನಾಗಿ ಆಡೋದು, ನಾನು ಗೆಲ್ಸ್ಬಿಟ್ಟೆ. ಅಲ್ಲ, ನೀನು ಅವಾಗ ರೈಡ್ ಮಾಡ್ತೀಯ ಡಿಫೆಂಡ್ ಮಾಡ್ತೀಯ? ನಾನು ಎರಡು ಮಾಡ್ತೀನಿ. ಕಬಡ್ಡಿ 5 ದಿನ ತಾನೇ ಆಡೋದು. ಎಷ್ಟು ದಿನ ಒಂದು ಮ್ಯಾಚ್ ಆಡೋದು? ಒಂದು ಮ್ಯಾಚ್ 5 ದಿನನೋ 4 ದಿನ. ಎಷ್ಟೆಷ್ಟು ಓವರ್ ಕಬಡ್ಡಿ ಆಡೋದು? ಎಷ್ಟೆಷ್ಟು ಓವರು ಏನು ಓವರು ಆಡೋದು? ಓವರ್ ಅಲ್ಲ, ಮತ್ತೆ ಎಷ್ಟು ದಿವಸ ಎಷ್ಟು ದಿವಸ ಎಷ್ಟು ದಿವಸ ಆಡೋದು? ಮುಗಿಯೋ ಗಂಟ. ಮುಗಿಯೋ ಗಂಟ ಸೋತ್ರೆ ಒಂದ್ 2-3 ಚಾನ್ಸ್ ಇರುತ್ತೇನೋ. ಅಲ್ಲ, ಯಾವಾಗ ಸೋಲೋದು ಹೆಂಗೆ? ಅದೇ ಕಣ 7 ದಿನದಲ್ಲಿ ಯಾರು ಜಾಸ್ತಿ ಕ್ರಿಕೆಟ್ ಹಿಂಗೆ RCB ಅದು ಹಿಂಗೆ. ಕ್ರಿಕೆಟ್ 7 ದಿನದಲ್ಲಿ ಯಾರು ಜಾಸ್ತಿ ಪಾಯಿಂಟ್ ತಗೊಳ್ತಾರೆ ಅವರು ವಿನ್ನು. ಕ್ರಿಕೆಟ್ ಅಲ್ಲಿ 5 ದಿನ ಆಡ್ತಾರೆ. ಟೆಸ್ಟ್ 5 ದಿನ. 5 ದಿನ ಇದರಲ್ಲಿ ಒಂದು 3 ದಿನ ಆಡ್ತಾರೆ. ಇದ್ರ ಒಂದು 3 ದಿನದಲ್ಲಿ ಮಿನಿಸ್ ಮಾಡುತ್ತೆ. ಯಾರು ಜಾಸ್ತಿ ಪಾಯಿಂಟ್ ತಗೊಳ್ತಾರೆ ಅವ್ರು ವಿನ್ನು. ಅವ್ರು ವಿನ್ನು. ಯಾರು ಜಾಸ್ತಿ ಪಾಯಿಂಟ್ ತಗೊಂತಾರೆ ಅವ್ರು ವಿನ್ನು. ಅವ್ರು ವಿನ್ನು. ಇವಾಗ ಕಬಡ್ಡಿ ಹುಡುಗಿರ್ದು ಅದನ್ನ ಹುಡುಗರ್ದು ಬೇರೆ ಹುಡುಗಿರ್ದು ಸೇಮು. ಹುಡುಗಿ ಸೇಮ್. ಫುಟ್ಬಾಲ್ ಈಗ ಸ್ಕ್ವಾಡಿಗೆ ಬಾ. ನೀನು ಸ್ಕ್ವಾಡೇ ಹೇಳಲಿಲ್ಲ. ಸ್ಕ್ವಾಡ್ ಅನ್ನೋದು ಏನಂದ್ರೆ ವಾಟ್ ಈಸ್ ಕಬಡ್ಡಿ ಸ್ಕ್ವಾಡ್ ಕಡಿ ಹೇಳ್ತೀವಿ. ಗೂಗಲ್ ಚೆಕ್ ಮಾಡ್ತಾನೆ. ಕ್ರಿಕೆಟ್ ಹೊಡಿ. ವಾಟ್ ಈಸ್ ಸ್ಕ್ವಾಡ್ ಕ್ರಿಕೆಟ್ ಮೀನಿಂಗ್? ಇಂಡಿಯನ್ ಕ್ರಿಕೆಟ್ ಟೀಮ್ ಸ್ಕ್ವಾಡ್. ಒಂದು ಸ್ಕ್ವಾಡು ಎಷ್ಟು ಜನ ಇರ್ಬೋದು? ಕ್ರಿಕೆಟ್ ಅಲ್ಲ. ಒಂದು ಸ್ಕ್ವಾಡ್ ಅಲ್ಲಿ ಎಷ್ಟು ಜನ ಇರ್ತಾರೆ ಕ್ರಿಕೆಟ್ ಅಲ್ಲಿ? ಕ್ರಿಕೆಟ್ ಆಲ್ ಸ್ಕ್ವಾಡ್ ಕ್ರಿಕೆಟ್. ಒಲೆ ಕ್ರಿಕೆಟ್ ಅಲ್ಲಿ ಎಷ್ಟು ಜನ ಆಡ್ತಾರಪ್ಪ? ಕ್ರಿಕೆಟ್ ಅಲ್ಲ. ಕ್ರಿಕೆಟ್ ಅಲ್ಲಿ ಕ್ರಿಕೆಟ್ ಹೌ ಮಚ್ ಮೆಂಬರ್ಸ್ ಪ್ಲೇಯಿಂಗ್? 11 ಜನ. ಕಬಡ್ಡಿ 11 ಜನ. ಕಬಡ್ಡಿ 12 ಜನ ಇರ್ತಾರೆ ಕಣ. ಅದು ಒಬ್ಬ ಏನಾದ್ರು ರೇಟ್ ಗೀಟ್ ಆದ್ರೆ ಕಬಡ್ಡಿಲೂ 12 ಜನ ಒಟ್ಟಿಗೆ ಒಂದೇ 11 ಜನ ಇರ್ತಾರ. ಕಬಡ್ಡಿ ಹೌ ಮಚ್ ಮೆಂಬರ್ಸ್ ಪ್ಲೇಯಿಂಗ್? ಎಲ್ಲಿ ತೋರಿಸ್ತಾಯ್ತು? ಏನಂತ ತೋರಿಸ್ತೈತೆ? ಕಬಡ್ಡಿ ಹೌ ಮಚ್ ಮೆಂಬರ್ ಪ್ಲೇಯಿಂಗ್. ತಪ್ಪು ತೋರಿಸ್ತೈತೋ ಒಂದೊಂದ್ಸಲ. ಅವಳೆ ಹೇಳ್ತಾವಳಲ್ಲ. ತಪ್ಪು ಏಜ್ ಏಜ್ 7 ಪ್ಲೇಯರ್. 7 ಹೆಂಗಾಯ್ತದ? 11 ಅಂದಿದ್ದೆ. 7 ಜನ ಆಡಕ್ಕಾಯ್ತದ? 7 ಜನ ಕಣ ಕಬಡ್ಡಿಲಿ. 7 ಜನ ಹೆಂಗಪ್ಪ? 7 ಜನ ಹೆಂಗಪ್ಪ? ಹಿಂಗೆ 8 ಜನ ಇರ್ತಾರ. 8 ಜನ ಒಂದ್ ಜನ ಮಾಮೂಲಿ ಒಬ್ಬ ಆಟ ಕುಂಟು ಲೆಕ್ಕಕ್ಕಿಲ್ಲ, ಜೋಕರ್ ತರ. ಏನು 8 ಗೀಟ್ ಆದ್ರೆ 8 ಆದ್ರೆ ಗೀಟ್ ಏನು? 8 ಆದ್ರೆ ಗೀಟ್ ಇಲ್ಲ. 8 ಆದ್ರೆ 8 ಗೀಟ್ ಆದ್ರೆ ಗೀಟ್ ಎಷ್ಟು? ಎಲ್ಲ ಬೇಡ. 7 ಜನ ಹೆಂಗ್ ಆಡ್ತಾರಪ್ಪ? ನಮ್ಗೆ ಅದು ಪ್ರಶ್ನೆ. 7 ಜನ. ಕ್ರಿಕೆಟ್ ಅಲ್ಲಿ ಎಷ್ಟು ಜನ ಅಂದ್ರೆ 11 ಜನ. 11 ಜನ. ಕಬಡ್ಡಿಲಿ ಮತ್ತೆ 7 ಜನ. 7 ಜನನಾ? ಹಿಂಗೆ ಯಾರ್ಯಾರು ಎಲ್ಲೆಲ್ಲಿ ನಿಲ್ಲಿಸ್ತಾರ ಅವರು? ಫೀಲ್ಡಿಂಗಾ? ಈ ಕಡೆ ಇಬ್ರು, ಈ ಕಡೆ ಒಂದಿಬ್ರು, 4 ಸೆಂಟ್ರಲ್ ಒಂದಿಬ್ರು, 6
ಅವನು ಇನ್ನೊಬ್ಬ ನಿಲ್ಸಿರ್ತಾರೆ, ಅವನಿಗೆ ಸೆಂಟ್ರಲ್ಲೋ ಇಲ್ಲ ಇನ್ನೊಂದು ಟೀಮು ಅವರು ಅಷ್ಟೇ. ಅವರು ಪಕ್ಕದಲ್ಲೇ ನಿಲ್ಸ್ಬಿಟ್ಟಲ್ಲ ನೀನು, ಇನ್ನೊಂದು ಟೀಮ್ ಅಲ್ಲಿ ನಿಂತ್ಕೊಂಡು ಬಾಲಿಂಗ್ ಎಲ್ಲ ಹಾಕ್ತಾರೆ. ಸೊ ಅವರು ಆಪೋಸಿಟ್ ಇವ್ರು ಇಪೋಸಿಟ್ ಕಣ. ಹೆಂಗೋದು ಬಾಲಿಂಗ್ ಎಲ್ಲ ಹಾಕ್ತಾರೆ. ನಮ್ಮ ನೀವು ಏನ್ ಕೇಳಿದೆ ಒಂದು ಗೊತ್ತಾಯ್ತು. 4 ಫೀಲ್ಡ್ ಹತ್ರ ಯಾರು ನಿಂತ್ಕೊಳ್ತಾರೆ, ಫ್ರಂಟ್ 30 ಅವೆಲ್ಲ ಯಾರು ಗೊತ್ತಿಲ್ಲ. ನಿಂತ್ಕೊಳ್ತಾರೆ. ಸ್ಪೀಡು ಈ ಸ್ಪೀಡು ಗೊತ್ತಿಲ್ಲ ನಿಮ್ಗೆ. ಇವಾಗ ಗೆರೆ ಎಲ್ಲಿ ಮುಟ್ಟಿಸ್ತಾರಪ್ಪ ಬಂದು ಕಬಡ್ಡಿ ಅನ್ಕೊಂಡು? ಅದು ಬೋನಸ್ ಪಾಯಿಂಟ್. ಬೋನಸ್ ಪಾಯಿಂಟ್ ಎಲ್ಲಿ ಮುಟ್ಟಿಸ್ತಾರೆ? ಎಲ್ಲಿ ಮುಟ್ಟಿಸ್ತಾರೆ? ಬೋನಸ್ ಪಾಯಿಂಟ್ ಒಬ್ಬಂಗ್ ಮುಟ್ಟಿದ್ರೆ ಬೋನಸ್. ಸಿಕ್ಸ್ ಹೊಡಿಬೋದ ಅಲ್ಲಿ? ಹಿಂಗೆ ಎದೆ ಹಾಕಿರ್ತಾರೆ. ಸಿಕ್ಸ್ ಹೆಂಗ್ ಹೊಡಿತಾರೆ ಅಲ್ಲಿ? ಸಿಕ್ಸ್ ಕ್ರಿಕೆಟ್ ಆಡ್ತಾರಲ್ಲ ಜೊತೆಗೆ, ನಮಗೆ ಸೀದಾ ನಮಗೆ ಎತ್ತ ನಮಗೆ ಬೋಲ್ಡ್ರು ಬೀಳುತ್ತೆ. ಹಂಗೆ ಕಬಡ್ಡಿ ಆಡ್ತಾರ? ಹಂಗ ಆಡಲ್ಲಪ್ಪ. ಮತ್ತೆ ಈಗ ಗೆರೆ ಇರುತ್ತೆ, ಹಿಂಗಿರುತ್ತೆ ಗೆರೆ, ಸರಿನಾ? ಇಲ್ಲಿ ಬೋನಸ್ ಪಾಯಿಂಟ್ ತರ ಹಿಂಗ್ ಮುಟ್ಟಿದ್ರೆ ಒಂದು ಪಾಯಿಂಟ್ ಗಿಂಟು, ಸರಿನಾ? ಸುಮ್ಮನೆ ಗೆರೆ ಮುಟ್ಟಿದ್ರೆ ಆಯ್ತು. ಗೆರೆ ಮುಟ್ಟಿ ಅಲ್ಲೇ ಇರ್ಬೇಕಪ್ಪ ಅವರು. ಕಬಡ್ಡಿ ಅನ್ಬೇಕು, ಅಲ್ಲೇ ಇರ್ಬೇಕು. ಅವ್ರು ಹಿಡಿದು ಬಿಡ್ತಾರಲ್ಲ ಅಲ್ಲೇ ಇದ್ರೆ. ಅವ್ನು ಆಡ್ತಾರೆ ಹಿಂಗೆರೆ ಟೈಮಿಂಗ್ಸ್ ಅಂತ ಇರುತ್ತೆ. ಕೈಯಲ್ಲೂ ಮುಟ್ಟಿಸ್ಬೋದಾ? ಕಾಲಲ್ಲೇ ಮುಟ್ಟಿಸ್ಬೇಕ? ಇವಾಗ ನಾನು ಮಲ್ಕೊಂಡ್ ಮುಟ್ಟಿಸ್ತಪ್ಪ. ಇಲ್ಲ ಏನ್ ತೆಕ್ಕಿಲ್ಲ, ಒಟ್ಟು ಗೆರೆ ಮುಟ್ಟಿಸ್ಬೇಕು. ಕಾಲು ಕೈಯಲ್ಲಿ ನೀನ್ ಏನ್ ಹೇಳಿದ್ದು ಗೆರೆ ಮುಟ್ಟಿಸ್ಬೇಕು ಅಂತ. ನಾವ್ ಏನ್ ತರಲ್ಲ ಆದ್ರೂ ಮುಟ್ಟಿಸ್ತೀವಿ, ಕಾಲಲ್ಲೇ ಅಂತ ರೂಲ್ಸ್ ಐತಾ? ಇಲ್ಲ ಇಲ್ಲ ಇಲ್ಲ. ಈಗ ಫುಟ್ಬಾಲ್ ಹೆಂಗೆ? ಅದಂಗೆ ಅದು ಗೊತ್ತಿಲ್ಲ. ಅದ್ರಾಗ ಎಷ್ಟು ಜನ ಅಂತ ಐಡಿಯಾ ಇಲ್ಲ ಅಷ್ಟು. ಖೋಖೋ ಒಂದು ಖೋಖೋ ಎಷ್ಟು? ಹೇಳ್ತೀನಿ. ಖೋಖೋ ಒಂದು 25 ಜನ. ಖೋಖೋ ಅವು ಮತ್ತು ಮೆಂಬರ್ ಪ್ಲೇಯಿಂಗ್ ಯಾಕೆ ಗೂಗಲ್ ಕೊಟ್ಟು 12 ಜನ. 12 ಜನದಲ್ಲಿ ಏನೇನು ಮಾಡ್ತಾರೆ? 12 ಜನ 12 ಜನ ಏನು ಹೆಂಗೆ? 11 ಜನ ಕುತ್ಕೊಂತಾರೆ, 11 ಜನ ಕೂತ್ಕೋತಾರ. ಒಬ್ಬ ಓಡಾಡ್ತಾನೆ, ಒಬ್ಬ ಔಟ್ ಮಾಡಕ್ ಬರ್ತಾನೆ. ಆಡ್ಸೋದು ಪಕ್ಕ ಹೇಳುದು ಅವ್ರ ಆಪೋಸಿಟ್ ಅಲ್ಲ, ನಾನು ಆಪೋಸಿಟ್ ಹೇಳ್ತಾ ಆಯ್ತಾಯ್ತು. ಇವಾಗ ಇವರು ಮುಗಿಸಿರೋ ಮತ್ತೆ ಆಡ್ಸೋದು ಹೆಂಗ್ ಮಾಡಿಸ್ತಾರೆ? ಈಗ ನಂದೊಂದು 12 ಜನ, ಇವನು 12 ಜನ, ಸರಿನಾ? ಇಂಡಿಯಾ ಪಾಕಿಸ್ತಾನ. ನಾವು ಕುತ್ಕೊಂತೀವಿ, ಇವ್ರು ಆಡ್ಸೋದು, ಸರಿನಾ? ಅವ್ರು ಎಷ್ಟೆಷ್ಟು ಜನ ಬರ್ತಾರೆ ಒಂದ್ಸತಿಗೆ? ಒಂದ್ಸಲಿಗೆನಾ ಎಷ್ಟು? ಇಬ್ರು ಬರ್ತಾರೆ. ಇಬ್ರು ಬರ್ತಾರೆ, 3 ಜನ ಬರಲ್ಲ. 3 ಜನ ಬರ್ತಾರೆ. 3 ಜನ ಯಾಕೆ 4 ಜನ ಬರ್ತಾರೆ? ಇಲ್ಲ ಇಲ್ಲ 3 ಜನ ಬರ್ತಾರೆ. ನನ್ನ ಇಷ್ಟ, ನನ್ನ ಟೀಮ್, ನಾನು ಕ್ಯಾಪ್ಟನ್, ನಾನು ಕಳಿಸ್ತೀನಿ. ಹಂಗಿಲ್ಲ 3 ಜನ, ಸರಿನಾ? ನಮ್ ಕಡೆ ಒಬ್ಬ ಟೀಮ್ ನಾವು 11 ಜನ ಕುತ್ಕೊಂತಾರೆ, ಇನ್ನೊಬ್ಬ ಆಡ್ಸ್ತಾನೆ ಔಟ್ ಮಾಡಕ್ಕೆ, ನಂಗೆ ಮುಟ್ಸಕ್ಕೆ. ನಿಂಗೆ ಮುಟ್ಸಕ್ಕೆ. ಒಬ್ಬ ಮುಟ್ಸ್ತಾ ಇನ್ನೊಬ್ಬ ಸೇರ್ಕೊಂತಾನೆ. ಈಗ ಕಬಡ್ಡಿ ಅಲ್ಲೇ ಅದೇ ಕೊಟ್ಟಲ್ಲಿ ಆಡ್ಬೋದಾ? ಖೋಖೋ ಕೊಟ್ಟಲ್ಲ, ಇಲ್ಲ. ಯಾಕೆ? ಅದಕ್ಕೆ ಅಂತಾನು ಕೊಟ್ಟಿರುತ್ತೆ ಕೋಟು, ಅದೇ ಸುಪ್ರೀಂ ಕೋರ್ಟ್ ಎದುರುಗಡೆ. ನಾನು ಹಾಕ ಬರ್ತೀನಿ ಕೋಚ್, ಅದಕ್ಕೆ ಅಂತ ಕೋಚ್ಗಳು ಇರ್ತವೆ. ಅದಕ್ಕೆ ಅಂತ ಕೋಚ್ಗಳು ಇರ್ತವಂತೆ. ಏನಂತ ಅದಕ್ಕೆ ಆಡಕ್ಕೆ ಜಾಗ ಇರ್ತಾವ ಕಣ. ಜಾಗ ಎಲ್ಲಿ ಇರ್ತವೆ? ಎಲ್ಲೆಲ್ಲಿ? ಈ ಕಬಡ್ಡಿ ಆಡಕ್ಕೆ ಅಲ್ಲ, ಇಲ್ಲಿ ಈ ಕಡೆ ಎಲ್ಲ ನಾವ ಹಂಗಲ್ಲ. ಮತ್ತೆ ನಮ್ಮ ಏರಿಯಾದಲ್ಲಿ ಇಲ್ವಾ? ನಮ್ಮ ಏರಿಯಾದಲ್ಲಿ ಇಲ್ಲವೇ ಕೋಚು? ನಿಮ್ಮ ಮನೆಯಿಂದ ಇತ್ತಲ್ಲ ಯಾವ್ದು ಪಾರ್ಕು, ಆ ಪಾರ್ಕಲ್ಲಿ ಆಡ್ಬೋದು. ಈಗ ಸ್ಕ್ವಾಡ್ ಅಂದ್ರೆ ಹೇಳಲಿಲ್ಲ ನೀನು. ಒಂದು ಸ್ಕ್ವಾಡ್ ಅಂದ್ರೆ ಏನು? ಸ್ಕ್ವಾಡ್ ತಡಿ ಹೇಳ್ತೀನಿ. ಗೂಗಲ್ನ ಕೇಳ್ತೀಯಾ? ವಾಟ್ ಈಸ್ ಸ್ಕ್ವಾಡ್ ಮೀನಿಂಗ್? ಸ್ಕ್ವಾಡ್ ಮೀನಿಂಗ್ ಹೇಳಿದ್ನಲ್ಲ, 3 ದಿನ ಆಡ್ತಾರೆ, ಯಾರು ಜಾಸ್ತಿ ಪಾಯಿಂಟ್ ಅವ್ರು ವಿನ್ನು. ಎಷ್ಟು ಪಾಯಿಂಟ್ ಬಿನ್ನಂತೆ? ಯಾರು ಜಾಸ್ತಿ ತಗೊಳ್ತಾರೆ 3 ದಿನ ಟೈಮಿಂಗು. ಹೌದಾ? ಹೈಯೆಸ್ಟ್ ಕಬಡ್ಡಿ ಎಷ್ಟು ದಿನ ನಡೆದಿರುತ್ತೆ? ಯಾವ ಮೊನ್ನೆ ತಾನೇ ಆಯ್ತಲ್ಲ, 3 ದಿನ. ಅವೆಲ್ಲ ಗೊತ್ತಿಲ್ಲ. ಎಷ್ಟು ದಿನ ನೀನ್ ಕೇಳ್ದಂಗೆ? ಎಷ್ಟು ದಿನ? ಏನು ಹೈಯೆಸ್ಟ್ ಕಬಡ್ಡಿ ದಿನ ಎಷ್ಟು? ಒಂದು ಮ್ಯಾಚ್ ಎಷ್ಟು ದಿನ ಆಗಿರುತ್ತೆ? 3 ದಿನ. ಮೊನ್ನೆನೇ ಆಗಿರೋದು. ಎಷ್ಟು ದಿನ ನಡೆದಿರುತ್ತೆ ಹೈಯೆಸ್ಟ್ ಮ್ಯಾಚ್ ದಿನ ಅಂದ್ರೆ? ಒಂದು ಮ್ಯಾಚ್ ಹೈಯೆಸ್ಟ್ ದಿನ ಎಷ್ಟು? ಹೇಳು. ನೀನ್ ಹೇಳ, ಅಲ್ಲಿ ಕೇಳಬಾರ್ದು. ನೀನ್ ಕೇಳಿರೋದು ಎಷ್ಟು ದಿನ ನಡೆದಿರೋದು? ಅಲ್ಲ, ನೀನ್ ಕೇಳಿಲ್ವೆಲ್ಲೋ? ಒಂದೇ ದಿನನಾ? ಅಲ್ಲ, ಒಲಿ ಎಷ್ಟು ದಿನ ನಡೆಯುತ್ತೆ ಅಂತ ಕಬಡ್ಡಿ ನಿನ್ ಪ್ರಕಾರ? ನಿನ್ ಜನರಲ್ ನಾಲೆಡ್ಜ್. ನನ್ನ ಜನರಲ್ ನಿಜ. ಈಗ ಒಂದು ಟೀಮು, ಒಂದೇ ಟೀಮ್ ಆಡೋದಾ? ಎಷ್ಟು ದಿನ ಆಡ್ಬೋದು ಅಂತನಾ? ಇರುತ್ತೆ ಒಂದು 5-6 ದಿನ. ಒಂದು 5-6 ದಿನ ಟೀಮು. ಟೀಮ್ ಅಲ್ಲ, ಗಾಡಿ ಲೋಡ್ करना है। हाँ ठीक है, मैं डाल लूंगा। हाँ मैं बंद कर लूंगा। ಹೌದಾ?
ಎಲ್ಲಿದೆ ಸರ್? 7 ಗಂಟೆ 1 ಅವರ್ ಆಯ್ತು. ಇವಾಗ ಹೇಳುವುದಾ? ಹಾಂ ಒಂದು ಹಂಗೆ ಆಕ್ಚುಲಿ ಪಕ್ಕ ಇವಂಗ್ ಗೊತ್ತೇಳು, ಅವ್ನ್ ಗೊತ್ತಿಲ್ಲ ಅವನಿಗೆ, ನಂಗೂ ಗೊತ್ತಿಲ್ಲ. ನೀನ್ ಹೇಳ್ದೆ ತಾನೆ ಒಂದು ಸ್ಕ್ವಾಡ್ ಅಂದ್ರೆ 94% ಅವನಿಗೆ ಗೊತ್ತಿಲ್ಲ ಎಸ್ ಎಲ್ ಸಿ 94% ತಗೊಂಡಿದ್ಯಾ? ಹ? ಒಂದ್ ಸ್ಕ್ವಾಡ್ ಇವಾಗ ಕಬಡ್ಡಿ 5-6 ದಿನ ನಡೆಯುತ್ತೆ. ಒಂದ್ ಸ್ಕ್ವಾಡ್ ಅವ್ರು ಅವತ್ತು ಊಟ ಎಲ್ಲಿ ತಿಂತಾರೆ ಹೆಂಗೆ? 2 ದಿನ ನಡೀತೈತೆ ಕಣ. ಹಾ 2 ದಿನ 5-6 ದಿನ ಅಲ್ಲ ಕಣ, ಊಟ ಕೊಡಲ್ವಾ? 5-6 ದಿನ ನಡೆಯಲ್ಲ. ಈಗ 2 ದಿನಕ್ಕೆ ಬಂತು, ಇನ್ನೊಂದ್ ಸ್ವಲ್ಪ ಹೊತ್ತು ಕೇಳು 1 ದಿನಕ್ಕೆ ಬರುತ್ತೆ, ಆಮೇಲೆ ಕೇಳು ಅರ್ಧ ದಿನಕ್ಕೆ ಬರುತ್ತೆ. ನಂಗೆ ಗೊತ್ತೇ, ಹೇಳ್ಕೊಡ್ರಪ್ಪ ಆಯ್ತು, ನಾನು ಬುದ್ಧಿಲಿ ಇಟ್ಕೊಂತೀನಿ. 94% ಹೆಂಗ್ ತೆಗ್ದೆ ಎಸ್ ಎಲ್ ಸಿ? ಕಣ ಮೇಡಮೇ ಹೇಳ್ಕೊಟ್ರು, ಇನ್ನೇನು ಮೇಡಗ ವಿಡಿಯೋ ಮಾಡ್ಕೊಳ್ಳೋದು.